ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾನೇ ಈ ಮನೆ ಸೊಸೆ, ಅದಕ್ಕೆ ಅಮ್ಮನ ಆಶೀರ್ವಾದನೂ ಇದೆ. ಆಶೀರ್ವಾದ? ನನ್ನ ಶಾಪದ ಮುಂದೆ ನಿನ್ನಮ್ಮನ ಆಶೀರ್ವಾದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರಾಮ. ಅಕ್ಕನೇ ಆಶೀರ್ವಾದ ಮಾಡಿದಾಳೆ ಅಂದಮೇಲೆ ಅದು ಈಡೇರುತ್ತೆ ಕಣೋ. ನಾನು ಈಡೇರಿಸ್ತೀನಿ. ನಿನಗೇನು ಖುಷಿನೋ ಅದು ಸಿಗೋ ಹಾಗೆ ಮಾಡ್ತೀನಪ್ಪು. ಇಟ್ಸ್ ಅ ಪ್ರಾಮಿಸ್. ಚಿಕ್ಕಿ, ಸೀತಾನ ನಾನು ತುಂಬ ಪ್ರೀತಿಸ್ತಿದ್ದೀನಿ. ಇಫ್ ಇನ್ ಕೇಸ್ ತಾತ ಒಪ್ಕೊಳ್ದೆ ಹೋದ್ರೆ ನಾನು ಬೇರೆ ಯಾರು ಮದುವೆ ಆಗಲ್ಲ ಚಿಕ್ಕಿ. ಈ ಪ್ರಾಪರ್ಟಿ, ಆಸ್ತಿ ಇದೆಲ್ಲ ನೀವೇ ನೋಡ್ಕೊಳ್ಬೇಕಾಗುತ್ತೆ ಚಿಕ್ಕಿ. ಇದು ಯಾವುದು ನಂಗೆ ಬೇಡ. ಅದು ಹೇಗಾಗುತ್ತೆ ಅಪ್ಪು? ಮತ್ತೆ ಹಾಗಾಗೋದಕ್ಕೆ ನಾನು ಬಿಡ್ತೀನ? ನೋಡು, ಡೋಂಟ್ ಥಿಂಕ್ ನೆಗೆಟಿವ್. ಅಕಸ್ಮಾತ್ ಮಾವಯ್ಯ ಒಪ್ಪಲಿಲ್ಲ ಅಂತಂದರೆ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಓಕೆ, ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಚಿಕ್ಕಿ ತಗೊಳ್ಳಿ. ನೀನೇನೋ ಬೇಡ ಅಂತಿದ್ಯಾ, ಆದರೆ ನಿನ್ನಮ್ಮ ಆಸ್ತಿನ ನೀನು ಯಾರಿಗೂ ಕೊಡೋ ಹಾಗಿಲ್ಲ ಅಂತ ಹಾಳಾದ ವಿಲ್ಲಲ್ಲಿ ಬರ್ದಿದ್ದಾಳಲ್ಲ. ನಿನ್ನ ಒಂದು ಮಗು ಇದೆ ಅಂದಮೇಲೆ ಆ ಮಗುಗೆ ಒಂದು ಅಪ್ಪ ಇರಲೇಬೇಕು. ಅವರು ಬದುಕಿದಾರಾ? ಗೊತ್ತಿಲ್ಲ. ಅವ್ರು ಬದುಕಿದಾರೋ ಇಲ್ವೋ, ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಮುಂದೆ ಇನ್ಯಾವ ಪ್ರಶ್ನೆನೂ ಕೇಳದೇ ಇರೋ ಥರ ಉತ್ತರ ಕೊಟ್ಬಿಟ್ಟೆ. ಬಿಡು, ನಾನೇನು ಕೇಳೋದಿಲ್ಲ. ಆದರೆ ನಿನ್ನ ಮುಂದೆ ನಾನೊಂದು ಬೇಡಿಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆನ ನನಗೀಗಲೇ ಹೇಳಬೇಕು ಅಂತೇನಿಲ್ಲ. ನೀನು ರಾಮು ಹತ್ರ ಹೇಳಿದ್ರು ಸಾಕು. ಅದೇನು ಅಂತ ಕೇಳಿ ತಾತ. ನಿನ್ನ ಮಗಳು ಸಿಹಿ ತುಂಬ ಮುದ್ದಾದ ಮಗು, ಚೂಟಿ. ಅವಳ ಮಾತು, ಮುಗ್ಧತೆ, ಜಾಣ್ಮೆನ ಯಾವ ಮನುಷ್ಯನೂ ಒಪ್ಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ನಾನು ನನ್ನ ಮನೆ ಮಗುವಾಗಿ ಒಪ್ಕೋತೀನಿ. ಇನ್ನು ನಿನ್ನಲ್ಲಿ ಹುಡುಕಿದ್ರೂ ಯಾವ ಲೋಪ ದೋಷವೂ ಇಲ್ಲ ಕಣಮ್ಮ. ನಮ್ಮ ರಾಮುಗೆ ತಕ್ಕ ಹೆಣ್ಣು ನೀನು. ನಿನ್ನ ಹಳೆಯ ಜೀವನ ಇದೆಯಲ್ಲ, ಅದು ನಮಗೆ ಬೇಕಾಗಿಲ್ಲ. ನಿನ್ನನ್ನು ನಾನು ನಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸ್ತೀನಿ. ತಾತ, ನನ್ನ ಮನಸಾರೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.